ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಪ್ಯಾಲೆಸ್ಟೈನ್ ಐಕ್ಯತೆ ತೋರಿಸಿ ಮೈನ್ ಶೋ ಪ್ರದರ್ಶನ, ಶಾಲಾ ಕಲೋತ್ಸವ ಪೂರ್ಣಗೊಳ್ಳದೆ ಅರ್ಧಕ್ಕೆ ವಿರಾಮ. ಕಾಸರಗೋಡು ಜಿಲ್ಲೆಯನ್ನು ಕಡುಬಡತನ ಮುಕ್ತ ಜಿಲ್ಲೆ ಎಂದು ಘೋಷಿಸಿದ ಸಚಿವೆ ವೀಣಾ ಜಾರ್ಜ್. ಉಳಿಯತಡ್ಕ ನ್ಯಾಷನಲ್ ನಗರದಲ್ಲಿ ನಿರ್ಮಿಸಲಾದ ಸ್ಮಾರ್ಟ್ ವಿಲೇಜ್ ಕಚೇರಿ ತೆರೆಯಬೇಕೆಂದು ಮುಸ್ಲಿಂ ಲೀಗ್ ಮಧೂರು ಪಂಚಾಯತ್ ಸಮಿತಿಯಿಂದ ಪ್ರತಿಭಟನೆ ಹಾಗೂ ಧರಣಿ. ಕಾಸರಗೋಡು ಸರ್ಕಾರಿ ಕಾಲೇಜು ಪ್ರಾಣಿಶಾಸ್ತ್ರ ಮತ್ತು ವಿಜ್ಞಾನ ವೇದಿಕೆಯ ಆಶ್ರಯದಲ್ಲಿ ಚರ್ಚಾಕೂಟ, ಡಾಕ್ಟರ್ PM ಅಬ್ದುಲ್ ಮುನೀರ್ ಅವರಿಂದ ಉದ್ಘಾಟನೆ. ಪೆರ್ಲದಲ್ಲಿ ಜಿಲ್ಲಾ ಮಟ್ಟದ ಡೈರಿ ರೈತ ಸಂಗಮದ ಆಯೋಜನೆ, ಸಚಿವೆ ಚಿಂಜುರಾಣಿ ಅವರಿಂದ ಉದ್ಘಾಟನೆ. ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಪ್ಯಾಲೆಸ್ಟೈನ್ ಐಕ್ಯತೆ ತೋರಿಸಿ ಮೈಮ್ ಶೋ ಪ್ರದರ್ಶನ ನೀಡಿದ್ದಕ್ಕಾಗಿ ಶಾಲಾ ಕಲೋತ್ಸವವನ್ನು ಅರ್ಧಕ್ಕೆ ನಿಲ್ಲಿಸಲಾಯಿತು. ಘಟನೆಯನ್ನು ಪ್ರತಿಭಟಿಸಿ SFI ಹಾಗೂ MSF ಕಾರ್ಯಕರ್ತರು ಶಾಲೆಯಲ್ಲಿ ಪ್ರತಿಭಟನೆ ನಡೆಸಿದರು. ಪ್ಯಾಲೆಸ್ಟೈನ್ ಐಕ್ಯತೆ ತೋರಿಸಿ ಮೈಮ್ ಶೋ ಪ್ರದರ್ಶನ ನೀಡಿದ್ದಕ್ಕಾಗಿ ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಕಲೋತ್ಸವ ರದ್ದಾದ ಬಗ್ಗೆ ವಿವಾದ ಹೆಚ್ಚಾಗುತ್ತಿದೆ. 2 ದಿನಗಳ ಕಾಲ ನಡೆಯಬೇಕಿದ್ದ ಕಲೋತ್ಸವವನ್ನು ಮೊದಲ ದಿನವೇ ರದ್ದುಗೊಳಿಸಲಾಯಿತು. ಈ ಮಧ್ಯೆ ಘಟನೆಯನ್ನು ವಿರೋಧಿಸಿ SFI ಹಾಗೂ MSF ಕಾರ್ಯಕರ್ತರು ಶಾಲೆಯಲ್ಲಿ ಪ್ರತಿಭಟನೆ ನಡೆಸಿದರು. ಮೈಮ್ ಪ್ರದರ್ಶನ ಪೂರ್ಣಗೊಳ್ಳುವ ಮೊದಲೇ ಪರದೆ ಇಳಿಸಿದ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕಾರ್ಯಕರ್ತರು ಒತ್ತಾಯಿಸಿದರು. ಪ್ರತಿಭಟನಾ ಮೆರವಣಿಗೆ ಸಂಘರ್ಷಕ್ಕೆ ಕಾರಣವಾಯಿತು. ಕಲೋತ್ಸವದಲ್ಲಿ ಮೈಮ್ ಶೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಯೊಬ್ಬರು ಪ್ಯಾಲೆಸ್ಟೈನ್ ಐಕ್ಯತೆಯ ದೃಶ್ಯಗಳನ್ನು ಪ್ರದರ್ಶಿಸುತ್ತಾ ಫ್ರೀ ಪ್ಯಾಲೆಸ್ಟೈನ್ ಎಂದು ಬರೆದಿರುವ ಬ್ಯಾನರ್ ಅನ್ನು ಹಿಡಿದಿದ್ದರು. ಶಿಕ್ಷಕರು ತಕ್ಷಣವೇ ಪರದೆ ಎಳೆಯಲು ಆದೇಶಿಸಿದರು. ಇದು ಸಮಸ್ಯೆಗೆ ಕಾರಣವಾಯಿತೆಂದು ಹೇಳಲಾಗಿದೆ. ವಿಷಯ ಕೈಮೀರಿದ ನಂತರ ಪೊಲೀಸರು ಆಗಮಿಸಿದರು. ಮೈಮ್ ಶೋನ ನಂತರದ ಸ್ಪರ್ಧೆಗಳು ಹಾಗೂ ಶನಿವಾರ ನಡೆಯಬೇಕಿದ್ದ ಸ್ಪರ್ಧೆಗಳನ್ನು ಮುಂದೂಡಲಾಯಿತು. ಸ್ಥಳೀಯರು ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿದರು. ಶಾಲೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ತುರ್ತು PTA ಸಭೆ ಕರೆಯಲಾಯಿತು. PTA ಸಭೆ ನಡೆಯುತ್ತಿರುವಾಗ ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತರು ಸ್ಥಳಕ್ಕೆ ನುಗ್ಗಿ ಸಭೆಯನ್ನು ಅಡ್ಡಿಪಡಿಸಿದರು. ಮಾತಿನ ಚಕಮಕಿ ನಡೆದು ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ಶಾಲೆಯ ಕಲೋತ್ಸವಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ K. ಇಂಬಶೇಖರ್ ಪೊಲೀಸ್ ಹಾಗೂ ಶಿಕ್ಷಣ ಉಪನಿರ್ದೇಶಕರಿಗೆ ನಿರ್ದೇಶನ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯನ್ನು ಕಡುಬಡತನ ಮುಕ್ತ ಜಿಲ್ಲೆ ಎಂದು ಘೋಷಿಸಿದ ಸಚಿವೆ ವೀಣಾ ಜಾರ್ಜ್. ಜಿಲ್ಲೆಯ ಇತಿಹಾಸದಲ್ಲಿ ಈ ದಿನ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ದಿನವಾಗಿದೆ ಎಂದು ಸಚಿವೆ ವೀಣಾ ಜಾರ್ಜ್ ಹೇಳಿದರು. ಕಾಸರಗೋಡು ಜಿಲ್ಲೆಯಲ್ಲಿ 2072 ಕಡು ಬಡತನ ಕುಟುಂಬಗಳಿದ್ದು, ನಿರ್ದಿಷ್ಟ ಮಾನದಂಡಗಳ ಮೂಲಕ ಅವರನ್ನು ಗುರುತಿಸಿ ಆಹಾರ, ಆರೋಗ್ಯ, ಸುರಕ್ಷಿತ ವಸತಿ ಮತ್ತು ಮೂಲ ಆದಾಯವನ್ನು ಒದಗಿಸಲಾಗಿದೆ ಎಂದು ಕೇರಳ ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ವೀಣಾ ಜಾರ್ಜ್ ಹೇಳಿದರು. ಕಡು ಬಡತನ ಅರ್ಹತಾ ದಾಖಲೆಗಳು, ವಾಸಯೋಗ್ಯ ಮನೆಗಳು, ಪಡಿತರ ಚೀಟಿಗಳು, ಆಧಾರ್ ಕಾರ್ಡುಗಳು, ಮತದಾರರ ಚೀಟಿಗಳು, ಸಾಮಾಜಿಕ ಭದ್ರತಾ ಪಿಂಚಣಿಗಳು, ಅನಿಲ ಸಂಪರ್ಕಗಳು ಮತ್ತು ಉದ್ಯೋಗ ಕಾರ್ಡುಗಳನ್ನು ಒದಗಿಸುವ ಮೂಲಕ ಜಿಲ್ಲೆಯನ್ನು ತೀವ್ರ ಬಡತನದಿಂದ ಮುಕ್ತಗೊಳಿಸಲು ಶ್ರಮಿಸಿದ ಜಿಲ್ಲಾ ಪಂಚಾಯತ್, ಸ್ಥಳೀಯ ಸ್ವಸಹಕಾರಿ ಸಂಸ್ಥೆಗಳು, ಶಾಸಕರು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳನ್ನು ಸಚಿವರು ಅಭಿನಂದಿಸಿದರು. ಕಾಸರಗೋಡು ಜಿಲ್ಲೆಯ ಇತಿಹಾಸದಲ್ಲಿ ಈ ದಿನವನ್ನು ಸುವರ್ಣಾಕ್ಷರಗಳಲ್ಲಿ ಗುರುತಿಸಲಾಗುವುದು ಎಂದು ಸಚಿವರು ಹೇಳಿದರು. ಕಾಸರಗೋಡು ಜಿಲ್ಲೆಯನ್ನು കടു ബടത്തന മുക്ത ಎಂದು ഘോഷിಸಿದ ನಂತರ സಚಿವರು ആ ಬಳಿಕ മാതനാടിದರು. കേരള സംസ്ഥാനം അതിദരിദ്രരില്ലാത്ത ഇന്ത്യയിലെ ആദ്യ സംസ്ഥാനമായിട്ട് പ്രഖ്യാപിക്കപ്പെടാനായിട്ട് പോവുകയാണ്. ഞാൻ നമ്മുടെ ഈ സഹോദരങ്ങൾ, നമ്മുടെ പ്രിയപ്പെട്ടവർ, അവർ അഭിമാനത്തോടെ എല്ലാ അവകാശങ്ങളോടെയും ഈ സമൂഹത്തിൽ ജീവിക്കുന്നതിന് വേണ്ടിയിട്ടുള്ള ഇടപെടലാണ് നടന്നത്. കാസർഗോഡ് ജില്ലയെ പ്രത്യേകമായിട്ട് അഭിനന്ദിക്കുന്നു. ഇതിൽ വലിയ പരിശ്രമം ഉണ്ടായിട്ടുണ്ട്. ഇപ്പൊ കാസർഗോഡ് ജില്ലയെ സംബന്ധിച്ചിടത്തോളം നമുക്കറിയാം, നമുക്ക് ഒട്ടേറെ ചാലഞ്ചസ് നമ്മുടെ മുന്നിലുണ്ട്, വെല്ലുവിളികളുണ്ട്. ആ വെല്ലുവിളികളെ ഒക്കെ മറികടന്നുകൊണ്ട് എല്ലാവരും, എല്ലാ പഞ്ചായത്തും അതുപോലെ തന്നെ തദ്ദേശ സ്ഥാപനങ്ങളൊക്കെ തന്നെ നല്ല നിലയിൽ ഇടപെടുകയും MLA-മാരുടെ നേതൃത്വത്തിൽ നല്ല ശക്തമായിട്ടുള്ള ഇടപെടൽ നടക്കുകയൊക്കെ ചെയ്തതിന്റെ ഭാഗമായിട്ടാണ്. കാരണം ಬಡತನ ನಿರ್ಮೂಲನೆಗಾಗಿ 50 ಕೋಟಿ ರೂಪಾಯಿ ಮೀಸಲಿಟ್ಟ ಜಿಲ್ಲಾ ಪಂಚಾಯತಿಗೆ ನಡೆದ ಸನ್ಮಾನ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ P. ಬೇಬಿ ಬಾಲಕೃಷ್ಣನ್ ಅದನ್ನು ಸ್ವೀಕರಿಸಿದರು. ಇದಕ್ಕಾಗಿ ಅಧಿಕಾರಿಗಳನ್ನು ಸಂಘಟಿಸಿದ ಜಿಲ್ಲಾಧಿಕಾರಿ K. ಇಂಬಶೇಖರ್ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಚಿವೆ ವೀಣಾ ಜಾರ್ಜ್ ಕುಟುಂಬಶ್ರೀಯ ಬ್ಯಾಕ್ ಟು ಫ್ಯಾಮಿಲಿ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು.
ಕಾರ್ಮಿಕ ಇಲಾಖೆಯ ಕಲ್ಯಾಣ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಪೀಡಿಕಾ ಆ್ಯಪ್ ಕನ್ನಡ ಮತ್ತು ಮಲಯಾಳಂ ಪೋಸ್ಟರ್ಗಳನ್ನು ಪ್ರದರ್ಶಿಸಲಾಯಿತು. ಜಿಲ್ಲಾ ಪಂಚಾಯತ್ ಮತ್ತು ಫಾಸ್ಟ್ ಮದರ್ ಫೌಂಡೇಶನ್ ಜೊತೆಯಾಗಿ ಸಿದ್ಧಪಡಿಸಿರುವ ಜೀವನಲಂ ಯೋಜನೆಯ ಪೋಸ್ಟರನ್ನು ಬಿಡುಗಡೆ ಮಾಡಲಾಯಿತು. ಶಾಸಕ ಎನ್ ಎನ್ ನೆಲ್ಲಿಕುನ್ನು ಅಧ್ಯಕ್ಷತೆ ವಹಿಸಿದರು. ಸಂಸದ ರಾಜಮೋಹನ್ ಉಣ್ಣಿತಾನ್ ಮುಖ್ಯ ಅತಿಥಿಯಾಗಿದ್ದರು. ಜಿಲ್ಲಾಧಿಕಾರಿ ಕೆ ಇಂಬಶೇಖರ್ ಯೋಜನೆಯನ್ನು ಮಂಡಿಸಿದರು. ಶಾಸಕರಾದ ಎಂ ರಾಜಗೋಪಾಲ್, ಇ ಚಂದ್ರಶೇಖರನ್, ಸಿಎಚ್ ಕುಂಜಾಂಬು, ಎಕೆಎಂ ಅಶ್ರಫ್ ಮತ್ತು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉಳಿಯತಡ್ಕ ನ್ಯಾಷನಲ್ ನಗರದಲ್ಲಿ ನಿರ್ಮಿಸಲಾದ ಸ್ಮಾರ್ಟ್ ವಿಲೇಜ್ ಕಚೇರಿಯನ್ನು ತಕ್ಷಣ ತೆರೆಯಬೇಕೆಂದು ಆಗ್ರಹಿಸಿ ಮುಸ್ಲಿಂ ಲೀಗ್ ಮಧೂರು ಪಂಚಾಯತ್ ಸಮಿತಿ ಪ್ರತಿಭಟನಾ ಧರಣಿ ನಡೆಸಿತು. ವಿಲೇಜ್ ಆಫೀಸ್ ಪರಿಸರದಲ್ಲಿ ನಡೆದ ಪ್ರತಿಭಟನಾ ಧರಣಿಯಲ್ಲಿ ಅನೇಕ ಜನರು ಭಾಗವಹಿಸಿದರು. ಪ್ರಸ್ತುತ 3 ಗ್ರಾಮಗಳು ಏರಿಯಾಲ್ನಲ್ಲಿರುವ ಒಂದು ಸಣ್ಣ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 2 ಅಥವಾ 3 ಬಸ್ಗಳಲ್ಲಿ ಹೋಗಿ ಅಲ್ಲಿಗೆ ತಲುಪಲು ಹೆಣಗಾಡಿದರೂ ಜನರ ದಟ್ಟಣೆಯಿಂದಾಗಿ ಅಗತ್ಯ ಸೇವೆಗಳನ್ನು ಪಡೆಯಲಾಗುತ್ತಿಲ್ಲ. ಇದನ್ನು ಪರಿಹರಿಸಲು ಶಾಸಕ ಎನ್ ಎನ್ ನೆಲ್ಲಿಕುನ್ನು ಮಧ್ಯಪ್ರವೇಶಿಸಿ ಹೊಸ ಕಟ್ಟಡವನ್ನು ನಿರ್ಮಿಸಿ ಗ್ರಾಮ ಕಚೇರಿಯನ್ನು ನ್ಯಾಷನಲ್ ನಗರಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಿದರು. ಹೊಸ ಕಟ್ಟಡವನ್ನು 2 ವರ್ಷಗಳ ಹಿಂದೆ ಕಂದಾಯ ಸಚಿವ ಕೆ ರಾಜನ್ ಉದ್ಘಾಟಿಸಿದರು. ಆದರೆ ವಿಲೇಜ್ ಆಫೀಸನ್ನು ಕಾರ್ಯರೂಪಕ್ಕೆ ತರಲು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಪರಿಸ್ಥಿತಿಯಲ್ಲಿ ಮುಸ್ಲಿಂ ಲೀಗ್ ಮಧೂರು ಪಂಚಾಯತ್ ಸಮಿತಿ ಪ್ರತಿಭಟನೆಗೆ ಮುಂದಾಯಿತು. പ്രതിഭടനാ ധരണിಯನ್ನು ಶಾಸಕ എൻ എൻ നെല്ലിക്കുന്ന് ഉദ്ഘാಟಿಸಿದರು. എന്ന് പറയുന്നത് നമ്മുടെ വില്ലേജുകൾ ബൈഫർക്കേറ്റ് ചെയ്യുന്നില്ല എന്നതാണ്. ഒരേ കെട്ടിടത്തിൽ 3 വില്ലേജ് ഓഫീസുകൾ പ്രവർത്തിക്കുന്ന ധാരാളം വില്ലേജ് ഓഫീസുകൾ നമ്മുടെ കാസർഗോഡ് മണ്ഡലത്തിൽ തന്നെയുണ്ട്. ഇപ്പോൾ കാസർഗോഡ് സബ് ജയിലിനടുത്ത് നിങ്ങൾക്ക് ಮುಸ್ಲಿಂ ಲೀಗ್ ನಾಯಕರು ಸೇರಿದಂತೆ ಅನೇಕ ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಸರ್ಕಾರಿ ಕಾಲೇಜಿನ ಪ್ರಾಣಿಶಾಸ್ತ್ರ ಹಾಗೂ ವಿಜ್ಞಾನ ವೇದಿಕೆಯ ಆಶ್ರಯದಲ್ಲಿ ನಡೆದ ಚರ್ಚೆಯನ್ನು ಡಾಕ್ಟರ್ PM ಮುನೀರ್ ಉದ್ಘಾಟಿಸಿದರು. ನರವಿಜ್ಞಾನ ಸಂಶೋಧನಾ ಕೇಂದ್ರವಾಗಿ ಕೇರಳವನ್ನು ಪರಿವರ್ತಿಸಬೇಕೆಂದು ಡಾಕ್ಟರ್ PM ಮುನೀರ್ ಹೇಳಿದರು. ನರವಿಜ್ಞಾನ ಸಂಶೋಧನಾ ಕೇಂದ್ರವಾಗಿ ಕೇರಳವನ್ನು ಪರಿವರ್ತಿಸಬೇಕು ಎಂದು ಡಾಕ್ಟರ್ PM ಅಬ್ದುಲ್ ಮುನೀರ್. TBI, ಪಾರ್ಶ್ವವಾಯು, ನರಕ್ಷಯ, ಮದ್ಯಪಾನ ಸಂಬಂಧಿತ ಮಿದುಳಿನ ಕಾಯಿಲೆಗಳ ಕ್ಷೇತ್ರಗಳಲ್ಲಿ ನರವಿಜ್ಞಾನ ಸಂಶೋಧನೆಗೆ ಕೇರಳ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಬೇಕೆಂಬುದು ನನ್ನ ದೃಷ್ಟಿ ಎಂದು ಹೇಳಿದರು. ಕಾಸರಗೋಡು ಸರ್ಕಾರಿ ಕಾಲೇಜಿನ ಪ್ರಾಣಿಶಾಸ್ತ್ರ ಹಾಗೂ ವಿಜ್ಞಾನ ವೇದಿಕೆಯ ವಿದ್ಯಾರ್ಥಿಗಳೊಂದಿಗೆ ನಡೆದ ಚರ್ಚೆಯನ್ನು ಡಾಕ್ಟರ್ ಮುನೀರ್ ಉದ್ಘಾಟಿಸಿದರು. ಪ್ರಾಂಶುಪಾಲ ಡಾಕ್ಟರ್ VS ಅನಿಲ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಪ್ರೊಫೆಸರ್ V ಗೋಪಿನಾಥನ್, ಅಕ್ಕರ ಫೌಂಡೇಶನ್ ಅಧ್ಯಕ್ಷ ಅಕ್ಕರ ಅಜೀಜ್, ಡಾಕ್ಟರ್ P ಪುಷ್ಪಲತಾ, ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ PV ಮಿನಿ, ಡಾಕ್ಟರ್ ಆಶಾ G ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೆರ್ಲದಲ್ಲಿ ಜಿಲ್ಲಾ ಮಟ್ಟದ ಡೈರಿ ರೈತರ ಸಂಗಮ ಆಯೋಜಿಸಲಾಯಿತು. ಪಶುಸಂಗೋಪನೆ ಹಾಗೂ ಡೈರಿ ಅಭಿವೃದ್ಧಿ ಸಚಿವೆ ಜೆ ಚಿಂಜುರಾಣಿ ಉದ್ಘಾಟಿಸಿದರು. ಪೆರ್ಲದಲ್ಲಿ ನಡೆದ ಜಿಲ್ಲಾ ಮಟ್ಟದ ಡೈರಿ ರೈತರ ಸಂಗಮವನ್ನು ಪಶುಸಂಗೋಪನೆ ಹಾಗೂ ಡೈರಿ ಅಭಿವೃದ್ಧಿ ಸಚಿವೆ ಜೆ ಚಿಂಜುರಾಣಿ ಉದ್ಘಾಟಿಸಿದರು. ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸಲ್ಪಡುವುದು മലബാർ പ്രദേശದಲ್ಲಾಗಿದೆ ಎಂದು സಚಿವೆ ಹೇಳಿದರು. നിരവധിയായിട്ടുള്ള പദ്ധതികൾ ഈ വകുപ്പിൽ ഈ മേഖലയിൽ നാം നടപ്പിലാക്കിക്കൊണ്ടിരിക്കുകയാണ്. കാരണം എല്ലാ വർഷവും വ്യത്യസ്തങ്ങളായിട്ടുള്ള പദ്ധതികൾ MSDP പദ്ധതികൾ വഴി നമ്മൾ കേരളത്തിൽ വരുന്നുണ്ട്. ഇന്ന് അതുപോലെ വരുമ്പോൾ തന്നെ ഇത്തവണ പുതിയൊരു പദ്ധതി നമ്മൾ കൊണ്ടുവന്നത് 5 പശുവും 10 പശുവും എടുക്കുന്ന പശു കർഷകർക്ക്, പ്രത്യേകിച്ചും ബാങ്ക് ലോൺ വഴി എടുക്കുന്ന കർഷകർക്ക് അവരുടെ പലിശ ഇളവ് ചെയ്തു കൊടുക്കുക എന്നുള്ള ഉത്തരവാദിത്വത്തിലേക്ക് ഇന്ന് ഗവൺമെന്റ് എത്തിച്ചേർന്നിട്ടുണ്ട്. ಶಾಸಕ CH ಕುಂಜಾಂಬು ಅಧ್ಯಕ್ಷತೆ ವಹಿಸಿದರು. ಸಂಸದ ರಾಜಮೋಹನ್ ಉಣ್ಣಿತಾನ್ ಮುಖ್ಯ ಅತಿಥಿಯಾಗಿದ್ದರು. ಶಾಸಕ ಎನ್ ಎನ್ ನೆಲ್ಲಿಕುನ್ನು, ಜನಪ್ರತಿನಿಧಿಗಳು, ಹಾಲು ಉತ್ಪಾದಕ ಸಂಘದ ಪ್ರತಿನಿಧಿಗಳು ಮೊದಲಾದವರು ಮಾತನಾಡಿದರು. ಜಿಲ್ಲಾ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷ ಹಾಗೂ ಸಂಘಟನಾ ಸಮಿತಿ ಅಧ್ಯಕ್ಷ ಕೆ ಸದಾನಂದ ಶೆಟ್ಟಿ ಸ್ವಾಗತಿಸಿ, ಸಂಘಟನಾ ಸಮಿತಿಯ ಪ್ರಧಾನ ಸಂಚಾಲಕಿ ಹಾಗೂ ಉಪನಿರ್ದೇಶಕಿ ಕೆ ಉಷಾದೇವಿ ಧನ್ಯವಾದವಿತ್ತರು. ಜಿಲ್ಲಾ ಮಟ್ಟದ ಡೈರಿ ರೈತರ ಸಂಗಮದ ಅಂಗವಾಗಿ ಹಾಲು ಉತ್ಪಾದಕ ಉತ್ಪನ್ನ ಪ್ರದರ್ಶನದ ಉದ್ಘಾಟನೆ ಹಾಗೂ ಹಾಲು ಅಭಿವೃದ್ಧಿ ವಿಚಾರ ಸಂಕಿರಣ ಆಯೋಜಿಸಲಾಯಿತು. ಪೆರ್ಲ ಇಡಿಯಡ್ಕದಲ್ಲಿ ನಡೆದ ಕಾರ್ಯಕ್ರಮವನ್ನು ಎಣ್ಬೆಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ JS ಸೋಮಶೇಖರ ಉದ್ಘಾಟಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. WFTU ರೂಪೀಕರಣದ 80ನೇ ವಾರ್ಷಿಕೋತ್ಸವವನ್ನು CITU ಜಿಲ್ಲಾ ಸಮಿತಿ ಮತ್ತು ಸೇವಾ ಸಂಸ್ಥೆಗಳ ಆಶ್ರಯದಲ್ಲಿ ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ಸಮೀಪ ಆಚರಿಸಲಾಯಿತು. ವಾಗ್ಮಿ KT ಕುಂಜಿಕಣ್ಣನ್ ಉದ್ಘಾಟಿಸಿದರು.
WFTU ರೂಪೀಕರಣದ 80ನೇ ವಾರ್ಷಿಕೋತ್ಸವವನ್ನು CITU ಜಿಲ್ಲಾ ಸಮಿತಿ ಮತ್ತು ಸೇವಾ ಸಂಸ್ಥೆಗಳ ಆಶ್ರಯದಲ್ಲಿ ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ಸಮೀಪ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು വാഗ്മി KT കുഞ്ഞിക്കണ്ണൻ ഉദ്ഘാಟಿಸಿದರು. ചെലവ് ചുരുക്കൽ നയങ്ങൾക്ക്, വിലക്കയറ്റത്തിന്, പണപ്പെരുപ്പത്തിന് ഒക്കെ എതിരായിട്ട് വലിയ പ്രക്ഷോഭങ്ങൾ ഉയർത്തിക്കൊണ്ടുവരാൻ വേൾഡ് ഫെഡറേഷൻ ഓഫ് ട്രേഡ് യൂണിയന്റെ ഈ സെന്ററിന്റെ നിർദ്ദേശമനുസരിച്ച് ലോകമെമ്പാടുമുള്ള തൊഴിലാളി വർഗത്തിന് സാധിക്കും. CITU ಜಿಲ್ಲಾಧ್ಯಕ್ಷ P. ಮಣಿಮೋಹನ್ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಕಾರ್ಯದರ್ಶಿ TK ರಾಜನ್ ಮತ್ತು ರಾಜ್ಯ ಸಮಿತಿ ಸದಸ್ಯೆ VV ಪ್ರಸನ್ನಕುಮಾರಿ ಮಾತನಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾಬು ಅಬ್ರಹಂ ಸ್ವಾಗತಿಸಿದರು. ಕಾರ್ಯಕ್ರಮದ ಮುನ್ನುಡಿಯಾಗಿ ಬೀದಿ ಚಿತ್ರಕಲೆ ಆಯೋಜಿಸಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸೀರೆ ಹಾಗೂ ಸಲ್ವಾರ್ಗಳ ವಿಸ್ಮಯ ಲೋಕವಾದ ಮಂಗಳೂರಿನ ಸ್ಯಾರಿ ಪ್ಯಾಲೇಸ್ ಬ್ರೈಡಲ್ ಎಕ್ಸ್ಪೋ ಉತ್ಸವಕ್ಕೆ ಚಾಲನೆಯಾಯಿತು. ಮದುವೆ ಸಮಾರಂಭಕ್ಕೆ ನವೀನ ವಿನ್ಯಾಸಗಳೊಂದಿಗೆ ವೈವಿಧ್ಯಮಯ ಉಡುಪುಗಳ ಸಂಗ್ರಹ ಇಲ್ಲಿದೆ. ಸೀರೆ ಮತ್ತು ಸಲ್ವಾರ್ಗಳ ಅದ್ಭುತ ಲೋಕವಾದ ಮಂಗಳೂರಿನ KS ರಾವ್ ರಸ್ತೆಯ ಸಾರಿ ಪ್ಯಾಲೇಸ್ನಲ್ಲಿ ಬ್ರೈಡಲ್ ಎಕ್ಸ್ಪೋ 2025 ಪ್ರಾರಂಭವಾಗಿದೆ. First of all, wearing a sari and carrying it gracefully itself is difficult. At that moment, Sari Palace made it easy by bringing those very manageable, the best of the material sari to Mangalore, and they introduced, and that is how my introduction to Sari Palace took place. ನವೀನ ಮತ್ತು ವೈವಿಧ್ಯಮಯ ವಿನ್ಯಾಸಗಳೊಂದಿಗೆ ವೆಡ್ಡಿಂಗ್ ಲೆಹಂಗಾಗಳು, ಗೌನುಗಳು, ವೆಡ್ಡಿಂಗ್ ಫ್ಯಾನ್ಸಿ ಸೀರೆಗಳು ಮತ್ತು ರೇಷ್ಮೆ ಸೀರೆಗಳ ವ್ಯಾಪಕ ಸಂಗ್ರಹಗಳು ಬ್ರೈಡಲ್ ಎಕ್ಸ್ಪೋದಲ್ಲಿ ಸಿದ್ಧಪಡಿಸಲಾಗಿದೆ. ಈ ಬಗ್ಗೆ ಸುಬ್ಬಯ್ಯನವರು ಮಾತನಾಡಿದರು. There is expo nadikonide from Sari Palace from October 4th till October 19th. That is a bridal expo 2025. Illi varieties of saris, lehengas, the latest design, the designer wears, fancy saris, silk saris and all the party dresses ella kuda ಸಿಗ್ತದೆ. ಜಾಸ್ತಿ ಏನಂದರೆ ಹೇಳಬೇಕಾದ್ರೆ ಇಟ್ ಇಸ್ ನಾಟ್ ಓನ್ಲಿ ದ ಹೆವಿ ರೇಂಜಸ್, ಈವನ್ ಸ್ಟಾರ್ಟಿಂಗ್ ಅಂದರೆ 580 ನಿಮಗೆ ಫುಲ್ ಚೂಡಿದಾರ್ ಸೆಟ್ ಕೂಡ ಸಿಗ್ತದೆ. ಸೊ ಇಟ್ ಸ್ಟಾರ್ಟ್ಸ್ ಫ್ರಾಮ್ ಟುಡೇ, ದಟ್ ಈಸ್ October 4th ಟಿಲ್ 19th of October. ಯಾರು ಕೂಡ ಈ ಚಾನ್ಸನ್ನು ಮಿಸ್ ಮಾಡಬೇಡಿ. ನಾನೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ, ಎಲ್ಲ ಜನಗಳು ಫ್ರಾಮ್ ದ ಕೇರಳ, ಫ್ರಾಮ್ ಉಡುಪಿ, ಫ್ರಾಮ್ ಪುತ್ತೂರ್, ಫ್ರಾಮ್ ಮ್ಯಾಂಗ್ಳೂರ್ ಎಲ್ಲರೂ ಬನ್ನಿ ಈ ಎಕ್ಸ್ಪೋನ ಎಂಜಾಯ್ ಮಾಡಿ. ಬಿಕಾಸ್ ಇಲ್ಲಿ ವೆರೈಟೀಸ್ ಆಫ್ ಡ್ರೆಸ್ಸಸ್ ನಿಮಗೆ ಸಿಗ್ಬೋದು ಫ್ರಾಮ್ ದ ರೇಂಜ್ ಆಫ್ 580 till the range goes on. The beautiful collections, the unique collections, all the designer wears. So ಎಲ್ಲರೂ ಬನ್ನಿ ಎಕ್ಸ್ಪೋನ ಎಂಜಾಯ್ ಮಾಡಿ. ನಿರ್ದೇಶಕರಾದ ಮೊಹಮ್ಮದ್ ಇಕ್ಬಾಲ್, ಯು ಅಬ್ದುಲ್ ಖಾದರ್, ಫಯಾಸ್ ಅಬ್ದುಲ್ ಖಾದರ್ ಮತ್ತು ಇತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜಿನ ಅನುದಾನದಲ್ಲಿ ನಿರ್ಮಿಸಲಾದ ಪುತ್ತಿಗೆ ಕುಟುಂಬ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ನಡೆಯಿತು. ಸಚಿವೆ ವೀಣಾ ಜಾರ್ಜ್ ಉದ್ಘಾಟಿಸಿದರು. ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ನ ಅನುದಾನದಲ್ಲಿ ನಿರ್ಮಿಸಲಾದ ಪುತ್ತಿಗೆ ಕುಟುಂಬ ಆರೋಗ್ಯ ಕೇಂದ್ರದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೆಯಿತು. ಸಚಿವೆ ವೀಣಾ ಜಾರ್ಜ್ ಉದ್ಘಾಟಿಸಿದರು. ಮಂಜೇಶ್ವರ ಕ್ಷೇತ್ರವು ಆರೋಗ್ಯ ಕ್ಷೇತ್ರದಲ್ಲಿ ಅತಿದೊಡ್ಡ ಬದಲಾವಣೆಗೆ ಸಾಕ್ಷಿಯಾಗುತ್ತಿದೆ. ಜಿಲ್ಲೆಯಲ್ಲಿ ಕ್ಯಾತ್ ಲ್ಯಾಬ್ಗಳು, ನರ್ಸಿಂಗ್ ಕಾಲೇಜ್ ಹಾಗೂ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ದೊಡ್ಡ ಬದಲಾವಣೆಗಳಿಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು. ഡയഗ്നോസ്റ്റിക് ഫെസിലിറ്റി, പരിശോധനാ സംവിധാനം കൂടി ഉണ്ടാകണമെന്നുള്ളതാണ്. അത് ആദ്യത്തിന്റെ ഭാഗമായിട്ടാണ്. അപ്പോൾ അതിൻ്റെ അടിസ്ഥാനത്തിൽ പുത്തിക ഗ്രാമപഞ്ചായത്തിലെ നമ്മുടെ ആരോഗ്യ കേന്ദ്രത്തിൽ ഒരു ലാബ് സംവിധാനം ഒരുങ്ങി. ജനുവരി മാസം മുതൽ ഇവിടെ ലാബ് പ്രവർത്തിക്കുന്നുണ്ട്. ഇടയ്ക്ക് നമുക്ക് കുറച്ച് ಮಂಜೇಶ್ವರ ಶಾಸಕ AKM ಅಶ್ರಫ್ ಅಧ್ಯಕ್ಷತೆ ವಹಿಸಿದರು. ಸಚಿವೆ ಮಂಜೇಶ್ವರ ಆರೋಗ್ಯ ಕ್ಷೇತ್ರಕ್ಕೆ ನಿಸ್ವಾರ್ಥ ಬೆಂಬಲವನ್ನು ನೀಡಿದ್ದಾರೆ ಎಂದು ಶಾಸಕ AKM ಅಶ್ರಫ್ ಹೇಳಿದರು. ಸಂಸದ ರಾಜಮೋಹನ್ ಉಣ್ಣಿತಾನ್ ಹಾಗೂ ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣ ವಿಶೇಷ ಅತಿಥಿಗಳಾಗಿದ್ದರು. ಲೋಕೋಪಯೋಗಿ ಕಟ್ಟಡ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಯಮುನಾ PM ವರದಿ ಮಂಡಿಸಿದರು. ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ AV ರಾಮದಾಸ್, ರಾಷ್ಟ್ರೀಯ ಆರೋಗ್ಯ ಮಿಷನ್ ಕಾರ್ಯಕ್ರಮ ವ್ಯವಸ್ಥಾಪಕ ಡಾಕ್ಟರ್ PV ಅರುಣ್, ಪುತ್ತಿಗೆ ಪಂಚಾಯತ್ ಉಪಾಧ್ಯಕ್ಷೆ ಜಯಂತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ P. ಪಾಲಾಕ್ಷರೈ, ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ AV ರಾಮದಾಸ್, ರಾಷ್ಟ್ರೀಯ ಆರೋಗ್ಯ ಮಿಷನ್ ಕಾರ್ಯಕ್ರಮ ವ್ಯವಸ್ಥಾಪಕ ಡಾಕ್ಟರ್ PV ಅರುಣ್, ಪುತ್ತಿಗೆ ಪಂಚಾಯತ್ ಉಪಾಧ್ಯಕ್ಷೆ ಜಯಂತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ P. ಪಾಲಾಕ್ಷರೈ, MH ಅಬ್ದುಲ್ ಮಜೀದ್, M. ಅನಿತಾ, HMC ಸದಸ್ಯರು, ಇತರ ಸಾರ್ವಜನಿಕ ಪ್ರತಿನಿಧಿಗಳು ಹಾಗೂ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಪುತ್ತಿಗೆ ಪಂಚಾಯತ್ ಅಧ್ಯಕ್ಷ D. ಸುಬ್ಬಣ್ಣ ಆಳ್ವಾಸ್ ಸ್ವಾಗತಿಸಿ, ಪುತ್ತಿಗೆ ಕುಟುಂಬ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸೈಯದ್ ಹಮೀದ್ ಶುಹೈಬ್ KS ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಭಗವದ್ಗೀತಾ ಸ್ವಾಧ್ಯಾಯ ಸಮಿತಿ ಆಶ್ರಯದಲ್ಲಿ 2000ರಲ್ಲಿ ತಿರುವನಂತಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಗೀತ ವಿಚಾರ ಸಂಕಿರಣದ ರಜತ ಜಯಂತಿ ವರ್ಷವಾದ 2025ರಲ್ಲಿ ರಾಜ್ಯದಾದ್ಯಂತ ಗೀತಾಯನಂ 2025 ಎಂಬ ಹೆಸರಿನಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಈ ಬಗ್ಗೆ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಭಗವದ್ಗೀತಾ ಸ್ವಾಧ್ಯಾಯ ಸಮಿತಿ ನೇತೃತ್ವದಲ್ಲಿ 2000ರಲ್ಲಿ ತಿರುವನಂತಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಗೀತ ವಿಚಾರ ಸಂಕಿರಣದ ರಜತ ಜಯಂತಿ ವರ್ಷವಾದ 2025ರಲ್ಲಿ ರಾಜ್ಯದಾದ್ಯಂತ ಗೀತಾಯನಂ 2025 ಎಂಬ ಹೆಸರಿನಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಇದರ ಭಾಗವಾಗಿ ನೀಲೇಶ್ವರ ಭಗವದ್ಗೀತಾ ಸ್ವಾಧ್ಯಾಯ ಸಮಿತಿ ನೇತೃತ್ವದಲ್ಲಿ ಅಕ್ಟೋಬರ್ 5, 2025 ಮಧ್ಯಾಹ್ನ 2:30ಕ್ಕೆ ನೀಲೇಶ್ವರ ತೈಲ್ ನೀಲಕಂಠೇಶ್ವರ ದೇವಾಲಯದಲ್ಲಿ ಕೊಳತ್ತೂರು ಅದ್ವೈತಾಶ್ರಮ ಮಠಾಧಿಪತಿ ಚಿದಾನಂದಪುರಿ ಭಗವದ್ಗೀತೆಯನ್ನು ಆಧಾರವಾಗಿಟ್ಟು ಮುಖ್ಯ ಭಾಷಣ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಮಠಾಧಿಪತಿಗಳು ಉಪಸ್ಥಿತರಿರುವರು. ರಾಜ್ಯ ಸಂಯೋಜಕ ರಾಮನ್ ಕಿಳಣ, ರಜತ ಜಯಂತಿ ಆಚರಣಾ ಸಮಿತಿಯ ಜಿಲ್ಲಾಧ್ಯಕ್ಷ ದಾಮೋದರ ಪಣಿಕರ್, ನೀಲೇಶ್ವರ ರಜತ ಜಯಂತಿ ಆಚರಣಾ ಸಮಿತಿ ಅಧ್ಯಕ್ಷ ಮಣಿಕಂಠನ್ ಮೇಲತ್, ರಕ್ಷಾಧಿಕಾರಿಗಳಾದ ಮಾನವರ್ಮರಾಜ ಮತ್ತು ಡಾಕ್ಟರ್ KCK ರಾಜ ಮುಂತಾದವರು ಸಮಾರಂಭದಲ್ಲಿ ಉಪಸ್ಥಿತರಿರುತ್ತಾರೆ. ಮಕ್ಕಳಿಂದ ಭಗವದ್ಗೀತೆ ಪಠಣ, ಯೋಗ ವ್ಯಾಯಾಮ ಮತ್ತು ರಾಜನ್ ಮಾರರ್ ಅವರಿಂದ ಅಷ್ಟಪದಿ ನಡೆಯಲಿದೆ. 2000ರಲ್ಲಿ ತಿರುವನಂತಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಗೀತ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ ಜಿಲ್ಲೆಯ ಪ್ರತಿನಿಧಿಗಳು ಮತ್ತು ನಾಗರಿಕರನ್ನು ಸನ್ಮಾನಿಸಲಾಗುವುದು. ಚಿದಾನಂದಪುರಿ ಸ್ವಾಮೀಜಿಯವರ ಪೂರ್ಣಕುಂಭ ಸ್ವಾಗತದೊಂದಿಗೆ ದೇವಾಲಯದ ಆವರಣದಿಂದ ವೇದಿಕೆಗೆ ಕರೆತರಲಾಗುವುದು. ಕಾರ್ಯಕ್ರಮವು ಸರಸ್ವತಿ ವಂದನೆಯೊಂದಿಗೆ ಪ್ರಾರಂಭವಾಗಲಿದ್ದು, ಅಧ್ಯಕ್ಷ ಮಣಿಗಂಡನ್ ಮೇಲತ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗೀತ ಸ್ವಾಧ್ಯಾಯ ಸಮಿತಿಯ ಜಿಲ್ಲಾ ಕನ್ವೀನರ್ ಚಂದ್ರಶೇಖರನ್ ಸ್ವಾಗತಿಸಲಿದ್ದಾರೆ. ಹಣಕಾಸು ಸಮಿತಿ ಸಂಚಾಲಕ കുഞ്ഞിരാമൻ മാസ്റ്റർ ധന്യവാದ ಸಲ್ಲಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ. അതിൻ്റെ ഭാഗമായിട്ട് കാസർഗോഡ് ജില്ലയിൽ വിവിധ കേന്ദ്രങ്ങളിൽ നമ്മൾ ഗീതയുമായി ബന്ധപ്പെട്ടിട്ടുള്ള പരിപാടികൾ സംഘടിപ്പിക്കാൻ തീരുമാനിച്ചതിൻ്റെ അടിസ്ഥാനത്തിൽ നീലേശ്വരം ഗീതാ സ്വാധ്യായ സമിതിയുടെ ആഭിമുഖ്യത്തിൽ ഒക്ടോബർ 5-ാം തീയതി ഉച്ചയ്ക്ക് 2:30 കോഴിക്കോട് കൊളത്തൂർ അദ്വൈതാശ്രമ അധിപതി സ്വാമി ചിദാനന്ദപുരി അദ്ദേഹം ഗീതയെ അധികരിച്ചിട്ട് ഒരു പ്രഭാഷണം നടത്തുകയാണ്. അപ്പോൾ അതിൻ്റെ ഒരു ഭാഗമായിട്ടാണ് ഇന്ന് നമ്മൾ പത്രസമ്മേളനം വിളിച്ചു ചേർത്തിരിക്കുന്നത്. ഉച്ചയ്ക്ക് 2:30 സ്വാമിജിയുടെ പ്രഭാഷണം. അത് സ്വാമിജിയെ കൂടാതെ കാസർഗോഡ് ജില്ലയിൽ തന്നെയുള്ള വിവിധ മഠങ്ങളുടെ അധിപതികൾ വരുന്നുണ്ട്, പൗരപ്രമുഖർ വരുന്നുണ്ട്. അങ്ങനെയുള്ള ഒരു മഹത്തായ ഒരു പരിപാടിയായിട്ടാണ് അതിനെ ആസൂത്രണം ചെയ്ത് നടപ്പിലാക്കാൻ ആലോചിക്കുന്നത്. അപ്പോൾ അതിൻ്റെ ഭാഗമായിട്ട് കുട്ടികളുടെ ഗീതാപാരായണമുണ്ട്, അമ്മമാരുടെ ഗീതാപാരായണമുണ്ട്, കുട്ടികളുടെ യോഗാഭ്യാസം പ്രകടനങ്ങളുണ്ട്, കൂടാതെ രാജന്മാരുടെ അഷ്ടപതിയുണ്ട്. അത് സ്വാമിജി ഈ ചടങ്ങിലേക്ക് വരുന്നതിന് മുമ്പേ ആയിരിക്കും അവിടെ നമ്മൾ ഈ തരം പരിപാടികൾ സംഘടിപ്പിക്കുന്നത്. ರಕ್ಷಾಧಿಕಾರಿ KC ಮಾನವರ್ಮರಾಜ, ಹಣಕಾಸು ಸಮಿತಿ ಅಧ್ಯಕ್ಷ ಕುഞ്ഞിರಾಮನ್ ಮಾಸ್ಟರ್, ಸ್ಥಾಯಿ ಸಮಿತಿ ಅಧ್ಯಕ್ಷ A ರಾಜೀವನ್, ಜನರಲ್ ಕನ್ವೀನರ್ M ಚಂದ್ರಶೇಖರ್, ಭಾರತೀಯ ವಿಚಾರ ಸಂಘದ ಜಿಲ್ಲಾಧ್ಯಕ್ಷ ಮುರಳೀಧರನ್ ಪಾಲುಮಂಗಲಂ, ಪ್ರೋಗ್ರಾಂ ಆಫೀಸರ್ ಸುರೇಶ್ ಕೊಕ್ಕೋಟು ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪಿಲಿಕುಂಜೆ ಶ್ರೀ ಜಗದಾಂಬ ದೇವಿ ಕ್ಷೇತ್ರದಲ್ಲಿ ಶರನ್ನವರಾತ್ರಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಪ್ರಯುಕ್ತ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಸಾಹಿತ್ಯ ಸಂಸ್ಕೃತ ಸಂಘ ಕಾಸರಗೋಡು ವತಿಯಿಂದ 122ನೇ ವೈವಿಧ್ಯಮಯ ನಿತ್ಯ ನೂತನ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೆಯಿತು. ಕಾಸರಗೋಡು ಪಿಲಿಕುಂಜೆ ಶ್ರೀ ಜಗದಂಬಾ ದೇವಿ ಕ್ಷೇತ್ರದಲ್ಲಿ ಶರನ್ನವರಾತ್ರಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಪ್ರಯುಕ್ತ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ವತಿಯಿಂದ 122ನೇ ವೈವಿಧ್ಯಮಯ ನಿತ್ಯ ನೂತನ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಜರುಗಿತು. ಸಂಸ್ಥೆಯ ಮಧುಲತಾ ಪುತ್ತೂರು, ಶ್ರದ್ಧಾ, ಪೂಜಾಶ್ರೀ, ನವ್ಯಶ್ರೀ ಕುಲಾಲ್, ಅಹನಾ, ಸನುಷಾ ಸುನಿಲ್, ಮೇಧಾ, ಯಶಿಕಾ ಸಂದೀಪ್, ಶಿವಪ್ರಿಯಾ, ರಶ್ಮಿತಾ, ಮನೀಶ್, ತನುಶ್ರೀ, ಗೌತಮಿ, ಖುಷಿ, ಜಿಯಾ ಮುಂತಾದ ಕಲಾ ನಕ್ಷತ್ರಗಳು ತಮ್ಮ ವಿವಿಧ ವೈವಿಧ್ಯ ಕಲಾ ಪ್ರದರ್ಶನವನ್ನು ಪ್ರಸ್ತುತಪಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ವೇಣುಗೋಪಾಲ್, ಸುಜಿತ್, ಸತೀಶ್ ಭಟ್, ಉಷಾ, ಅಚ್ಯುತ್ ಭಟ್ ಮುಂತಾದ ಗಣ್ಯರ ಸಮ್ಮುಖದಲ್ಲಿ ವೇದಿಕೆಯಲ್ಲಿ ಭಾಗವಹಿಸಿದ ಸಂಸ್ಥೆಯ ಎಲ್ಲ ಕಲಾರತ್ನಗಳಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ದೇವಸ್ಥಾನದ ವತಿಯಿಂದ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರಿಗೆ ಶಾಲು ಹೊದೆಸಿ ದೇವರ ಪ್ರಸಾದದೊಂದಿಗೆ ಸ್ಮರಣಿಕೆ ಕೊಟ್ಟು ಗೌರವಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಪ್ಯಾಲೆಸ್ಟೈನ್ ಐಕ್ಯತೆ ತೋರಿಸಿ ಮೈನ್ ಶೋ ಪ್ರದರ್ಶನ, ಶಾಲಾ ಕಲೋತ್ಸವ ಪೂರ್ಣಗೊಳ್ಳದೆ ಅರ್ಧಕ್ಕೆ ವಿರಾಮ. ಕಾಸರಗೋಡು ಜಿಲ್ಲೆಯನ್ನು ಕಡುಬಡತನ ಮುಕ್ತ ಜಿಲ್ಲೆಯೆಂದು ಘೋಷಿಸಿದ ಸಚಿವೆ ವೀಣಾ ಜಾರ್ಜ್. ಉಳಿಯತಡ್ಕ ನ್ಯಾಷನಲ್ ನಗರದಲ್ಲಿ ನಿರ್ಮಿಸಲಾದ ಸ್ಮಾರ್ಟ್ ವಿಲೇಜ್ ಕಚೇರಿ ತೆರೆಯಬೇಕೆಂದು ಮುಸ್ಲಿಂ ಲೀಗ್ ಮಧೂರು ಪಂಚಾಯತ್ ಸಮಿತಿಯಿಂದ ಪ್ರತಿಭಟನೆ ಹಾಗೂ ಧರಣಿ. ಕಾಸರಗೋಡು ಸರ್ಕಾರಿ ಕಾಲೇಜು ಪ್ರಾಣಿಶಾಸ್ತ್ರ ಮತ್ತು ವಿಜ್ಞಾನ ವೇದಿಕೆಯ ಆಶ್ರಯದಲ್ಲಿ ಚರ್ಚಾಕೂಟ, ಡಾಕ್ಟರ್ PM ಅಬ್ದುಲ್ ಮುನೀರ್ ಅವರಿಂದ ಉದ್ಘಾಟನೆ. ಪೆರ್ಲದಲ್ಲಿ ಜಿಲ್ಲಾ ಮಟ್ಟದ ಡೈರಿ ರೈತ ಸಂಗಮದ ಆಯೋಜನೆ, ಸಚಿವೆ ಚಿಂಜುರಾಣಿ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.